ಇನ್ನು ಅರಮನೆ ಮುಂಭಾಗದಲ್ಲಿ ಕೂಡ ಹೊಸ ವರ್ಷಾಚರಣೆ ಇರೋದಿಲ್ಲ ಈ ಬಾರಿ. ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆ ಎಲ್ಲವೂ ಕೂಡ ರದ್ದಾಗಿದೆ. ಮಾಗಿ ಉತ್ಸವ, ಸಿಡಿಮದ್ದಿನ ಪ್ರದರ್ಶನಗಳು ಕೂಡ ಕ್ಯಾನ್ಸಲ್ ಆಗಿದೆ. ರಾತ್ರಿ 12 ಗಂಟೆಗೆ ಮಾಡಲಾಗ್ತಾ ಇದ್ದಂಥ ದೀಪಾಲಂಕಾರವನ್ನು ಕೂಡ ಈ ಬಾರಿ ರದ್ದುಗೊಳಿಸಿದ್ದಾರೆ. ಫಲಪುಷ್ಪ ಪ್ರದರ್ಶನ, ಸಂಗೀತ ಕಾರ್ಯಕ್ರಮ ಕೂಡ ಇರೋದಿಲ್ಲ. ಕನ್ನಡ ಇಂಗ್ಲಿಷ್ ಪೊಲೀಸ್ ಬ್ಯಾಂಡ್ ಕೂಡ ರದ್ದಾಗಿದೆ. ಪ್ರತಿ ಬಾರಿ ಇರ್ತಾ ಇದ್ದಂಥ ಕಾರ್ಯಕ್ರಮಗಳು, ಆದರೆ ಈ ಬಾರಿ ಇದು ಯಾವುದೂ ಇರೋದಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಈ ಬಾರಿ ರವಿ ಪಾಂಡುಪುರ. ಈ ಬಗ್ಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ವಿಭಿನ್ನವಾಗಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲಾಯಿತು ಈ ಹಿಂದೆ. ಬಟ್ ಈ ವರ್ಷ ಯಾವೆಲ್ಲ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ? ಕಟ್ಟುನಿಟ್ಟಾಗಿ ಹೊಸ ವರ್ಷಾಚರಣೆ ಆಗುತ್ತಾ ಮೈಸೂರಿನಲ್ಲಿ? ವಿಜಯ್, ಖಂಡಿತವಾಗ್ಲೂ ಹೊಸ ವರ್ಷದ ಆಚರಣೆಯಲ್ಲಿರುವಂತಹ ಮೈಸೂರಿಗರಿಗೆ ಈಗ ಸದ್ಯಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶವನ್ನ ಇವತ್ತು ರಾತ್ರಿ 8 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೆ ನಿರ್ಬಂಧನ ಮಾಡಲಾಗಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂತಾರೆ ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನೋ ಕಾರಣ. ಕಳೆದ 2-3 ವರ್ಷಗಳ ಹಿಂದೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ವಿದ್ಯಾರ್ಥಿಯೊಬ್ಬರ ಅತ್ಯಾಚಾರ ಆಗಿತ್ತು. ಇದಾದ ಬಳಿಕ ಸಾಕಷ್ಟು ಪೊಲೀಸರು ಎಚ್ಚರಿಕೆಯನ್ನು ವಹಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ತಡರಾತ್ರಿಯ ಸಂದರ್ಭದಲ್ಲಿ ಹೊಸ ವರ್ಷಾಚರಣೆಯ ನೆಪದಲ್ಲಿ, ಮೋಜು ಮಸ್ತಿಯ ನೆಪದಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ಸಂಭವಿಸಿಬಿಟ್ರೆ ಅನ್ನೋ ಮುನ್ನೆಚ್ಚರಿಕೆಯ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಆಯುಕ್ತರಂತಹ ಸೀಮಾ ಲಾಟ್ಕರ್ ಅವರು ಇವತ್ತು ರಾತ್ರಿ 8 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೆ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶವನ್ನು ನಿರ್ಬಂಧ ಮಾಡಿದ್ದಾರೆ. ಇದರ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಯಾವುದಾದ್ರೂ ಊಟವನ್ನು ತೆಗೆದುಕೊಂಡು ಹೋಗೋದು ಅಥವಾ ಮದ್ಯದ ಬಾಟಲಿಗಳನ್ನು ತೆಗೆದುಕೊಂಡು ಹೋಗೋದು, ಈ ತರದ ಪಾರ್ಸೆಲ್ ವ್ಯವಸ್ಥೆಗಳು ಕೂಡ ಅಲ್ಲಿ ನಿಷೇಧವನ್ನ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ನಿವಾಸಿಗಳನ್ನ ಹೊರತುಪಡಿಸಿ ಯಾರು ಕೂಡ ಬೆಟ್ಟದಲ್ಲಿ ಉಳಿಯುವಂತಿಲ್ಲ. ಎಲ್ಲರೂ ಕೂಡ ತಾವರೆಕಟ್ಟೆ ಮಾರ್ಗವಾಗಿ ಚಾಮುಂಡಿ ಬೆಟ್ಟದಿಂದ ಕೆಳಗೆ ಇಳಿಬೇಕು ಅಂತೇಳಿ ಅವರು ಆದೇಶದಲ್ಲಿ ಉಲ್ಲೇಖಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಭಕ್ತಾದಿಗಳು ಹಾಗೂ ಪ್ರವಾಸಿಗರೆಲ್ಲರೂ ಕೂಡ ರಾತ್ರಿ 8 ಗಂಟೆಯ ನಂತರ ಯಾರು ಕೂಡ ಚಾಮುಂಡಿ ಬೆಟ್ಟಕ್ಕೆ ತೆರಳಬೇಡಿ ಅಂತೇಳಿ ಅವರು ಮನವಿ ಮಾಡುವಂತ ಕೆಲಸಕ್ಕೂ ಮುಂದಾಗಿದ್ದಾರೆ. ಆದ್ರೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದಲೇ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾಡ ಅಧಿದೇವತೆಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ದೇಶ ವಿದೇಶ, ರಾಜ್ಯ ಹೊರ ರಾಜ್ಯ, ಹೊರ ಜಿಲ್ಲೆಗಳಿಂದ ಸಾಕಷ್ಟು ಮಂದಿ ಪ್ರವಾಸಿಗರು ಬರ್ತಾರೆ. ಆ ಪ್ರವಾಸಿಗರು ಮತ್ತು ಭಕ್ತರಿಗೆ ನಾಡ ಅಧಿದೇವತೆಯ ದರ್ಶನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಮತ್ತೊಂದೆಡೆ ಅರಮನೆಯ ಅಂಗಳದಲ್ಲಿ ಪ್ರತಿ ವರ್ಷವೂ ಕೂಡ ಮಾಗಿ ಉತ್ಸವ ನಡೆದಿತ್ತು. ಮಾಗಿ ಉತ್ಸವದಲ್ಲಿ ದೇಶ ವಿದೇಶದ ಸೇರಿದಂತೆ ಹಲವು ಭಾಗದ ಪ್ರವಾಸಿಗರು ಆಗಮಿಸ್ತಿದ್ರು. ಆದರೆ ಈ ಬಾರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಮಾಗಿ ಉತ್ಸವಕ್ಕೆ ಬ್ರೇಕ್ ಅನ್ನು ಹಾಕಲಾಗಿದೆ. ರಾತ್ರಿ 12 ಗಂಟೆ ಸುಮಾರಿಗೆ ಸಿಡಿಮದ್ದಿನ ಪ್ರದರ್ಶನವನ್ನು ಕೂಡ ಪ್ರತಿ ವರ್ಷ ಆಯೋಜನೆ ಮಾಡಲಾಗಿತ್ತು. ಆದರೆ ಈ ವರ್ಷ ಸಿಡಿಮದ್ದಿನ ಪ್ರದರ್ಶನವನ್ನು ರದ್ದು ಮಾಡಲಾಗಿದೆ. ಜೊತೆಗೆ ದೀಪಾಲಂಕಾರದ ವ್ಯವಸ್ಥೆ ಕೂಡ ಇತ್ತು. ಅಂದರೆ ರಾತ್ರಿ 12 ಗಂಟೆಯಿಂದ 12 ಗಂಟೆ 30 ನಿಮಿಷದವರೆಗೆ ದೀಪಾಲಂಕಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ದೀಪಾಲಂಕಾರದ ನಡುವೆ ಈ ಸಿಡಿಮದ್ದಿನ ಪ್ರದರ್ಶನವನ್ನು ವ್ಯವಸ್ಥೆ ಮಾಡಲಾಗಿತ್ತು. ಇದರ ಜೊತೆಗೆ ಅರಮನೆ ಅಂಗಳದಲ್ಲಿ ಸಂಗೀತ ಕಾರ್ಯಕ್ರಮಗಳು, ಅಂದರೆ ಇಂಗ್ಲಿಷ್ ಮತ್ತು ಕನ್ನಡ ಪೊಲೀಸ್ ಬ್ಯಾಂಡ್ಗಳು ಇದ್ದವು. ಆದರೆ ಅವೆಲ್ಲವನ್ನು ಕೂಡ ಈ ಬಾರಿ ರದ್ದು ಮಾಡಲಾಗಿದೆ. ಅದಕ್ಕೆ ಪ್ರಮುಖ ಕಾರಣ ಶೋಕಾಚರಣೆ ಇರೋದು. ಶೋಕಾಚರಣೆ ಹಿನ್ನೆಲೆಯಲ್ಲಿ ಯಾವುದೇ ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿಲ್ಲ. ಜೊತೆಗೆ ಮಾಗಿ ಉತ್ಸವದಲ್ಲಿ ಇರುವಂತಹ ಎಲ್ಲ ಅಂದರೆ ಮಾಗಿ ಉತ್ಸವವನ್ನು ಕೂಡ ಈ ಬಾರಿ ರದ್ದು ಮಾಡುವಂಥ ಕೆಲಸಕ್ಕೆ ಅರಮನೆ ಆಡಳಿತ ಮಂಡಳಿ ಮುಂದಾಗಿದೆ. ಆ ಮೂಲಕ ಪ್ರವಾಸಿಗರಿಗೆ ಈ ಬಾರಿ ನಿರಾಸೆ ಎದ್ದು ಕಾಡ್ತಿದೆ. ಅರಮನೆ ಅಂಗಳ ಹಾಗೂ ಚಾಮುಂಡಿ ಬೆಟ್ಟ ಎರಡೂ ಕಡೆ ಈ ಬಾರಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಅನ್ನು ಹಾಕಲಾಗಿದೆ. ವಿಜಯ್, ಓಕೆ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.